ನಾನು ಅರ್ಜುನವ್ರನ್ನ ಕಳ್ಕೊತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ನೀವು ನನ್ನವರು, ನೀವು ನನಗೆ ಮಾತ್ರ ಸ್ವಂತ. ನಿಮ್ಮ ಪ್ರೀತಿನ ನಾನು ಇನ್ನೊಂದು ಹೆಣ್ಣಿನ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆಗ್ತಾ ಇದೆ. ಯಾಕೆ ನನ್ನ ಮನಸ್ಸು ನನ್ನ ಮಾತನ್ನು ಕೇಳ್ತಾ ಇಲ್ಲ? ಆ ಶಿಲಾ ಬಾಲಿಕೆ ಮತ್ತೆ ಮತ್ತೆ ಯಾಕೆ ನೆನಪಾಗ್ತಾ ಇದ್ದಾಳೆ? ಅವಳ ಕಣ್ಣು, ಅವಳ ಮುಖ, ಅವಳು ನಿಂತಿರೋ ಆ ಭಂಗಿ ನನ್ನನ್ನು ತುಂಬಾ ಕಾಡ್ತಾ ಇದೆ. ಅವಳನ್ನ ಬಾ ಬಾ ಅಂತ ಕರೀತಿರೋ ಹಾಗಾಗ್ತಾ ಇದೆ. ಇಲ್ಲ, ಕಲ್ಲಿನ ವಿಗ್ರಹ ಅವಳು ಹೇಗೆ ನಾನು ಕರೆಯೋದಕ್ಕೆ ಸಾಧ್ಯ? ಇದೆಲ್ಲ ನಿಜನಾ ಅಥವಾ ನನ್ನ ಭ್ರಮೇನಾ? ಇದುವರೆಗೂ ಅಮೃತ ಅವ್ರನ್ನ ಬಿಟ್ಟು ಬೇರೆ ಯಾವ ಹೆಣ್ಣು ಕಣ್ಣೆತ್ತು ಸಹ ನೋಡಿರಲಿಲ್ಲ ನಾನು. ಅಂಥದ್ರಲ್ಲಿ ಈ ಶಿಲಾಬಾಲಿಕೆಗೆ ಯಾಕೆ ಸೋಲ್ತಾ ಇದ್ದೀನಿ? ಇಲ್ಲ, ಇದು ನಮ್ಮ ಪ್ರೀತಿಗೆ ನಾನೇ ಅವಮಾನ ಮಾಡಿದ ಹಾಗೆ. ಅಮೃತ ಅವ್ರನ್ನ ಬಿಟ್ಟು ನನ್ನ ಜೀವನದಲ್ಲಿ ಬೇರೆ ಯಾರೂ ಬರಬಾರ್ದು. ಆವತ್ತು ನಾವು ಕಾರ್ ಕಂಟ್ರೋಲ್ ತಪ್ಪಿ ಆ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ಮಾಡಿದ್ದು ಆ ಶಿಲಾಬಾಲಿಕೆನೇನಾ? ನಾವು ಅವತ್ತು ಆ ದೇವಸ್ಥಾನಕ್ಕೆ ಹೋಗಲೇಬಾರ್ದಾಗಿತ್ತು. ಆ ಶಿಲಾಬಾಲಿಕೆನ ನೋಡಿದ್ಮೇಲೆ ನನ್ನ ಮನಸ್ಸು ಹೀಗೆ ಚಂಚಲ ಆಗ್ತಾ ಇರೋದು. ಅಮೃತ ಅವ್ರು ಬೇರೆ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಹೇಗೆ ಸಮಾಧಾನ ಮಾಡೋದು? ಮೊದಲು ಅವ್ರ ಹತ್ರ ಮಾತಾಡಬೇಕು. ಇದೇನಣ್ಣ ಇದು? ನಮ್ಮ ಹಿಂದೆನೇ ಬಿದ್ದಿದೆ. ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಗಾಬರಿ ಆಗ್ಬೇಡ ರುದ್ರ, ಗಾಬರಿ ಆಗ್ಬೇಡ. ನೋಡು, ನಮ್ಮ ಜೀವಗಳನ್ನ ನಾವು ಉಳಿಸ್ಕೋಬೇಕಂತಂದ್ರೆ ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಲೇಬೇಕು ನಾವು. ನೋಡು, ಈಗಾಗಲೇ ನಾವು ಬಾಬಾರ ಮೂಲ ಸ್ಥಳಕ್ಕೆ ಹತ್ರ ಇದೀವಿ ಅನ್ಸುತ್ತೆ. ಹಾಗೂ ಒಂದು ವೇಳೆ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರು ಖಂಡಿತ ಬಂದು ನಮ್ಮನ್ನು ಕಾಪಾಡ್ತಾರೆ. ನೋಡು, ನೀನು ಗಾಬರಿ ಆಗ್ಬೇಡ. ನಡಿ, ಇಲ್ಲಿಂದ ಬಲದ ಗಾಡಿ ತಿರ್ಚು, ನಡಿ. ಮುಂದೆ ದಾರಿ ಇಲ್ಲ, ಈಗ ಏನ್ ಮಾಡೋದು? ಏನ್ ಮಾಡೋದ? ನಮ್ಮ ಪ್ರಾಣ ಉಳಿಸ್ಕೋಬೇಕು ಅಂತಂದ್ರೆ ಮೊದಲು ಇಲ್ಲಿಂದ ಇಳಿದು ಓಡೋಗ್ಬೇಕು. ಓಡೋ. ಯಾಕೆ ನಿಂತ್ಬಿಟ್ಟೆ? ಅಣ್ಣ, ಇಲ್ಲಿ ಯಾವುದು ಗುಹೆ ಇದೆ. ಆ ನಾಗಿಣಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಾವು ಅದ್ರೊಳಗಡೆ ಹೋಗೋದು ಒಳ್ಳೇದು ಅನ್ಸುತ್ತೆ. ಬಾ ಬಾ ಹೋಗೋಣ, ಬಾಳ. Shivam, Mahadeja, Chandradeja, Prayam, Ravi.
ನಾವು ಬಂದಿರೋದು ಗುಹೆ ಒಳಗಡೆ ಅಲ್ಲ, ಹಾವಿನ ಬಾಯಿ ಒಳಗಡೆ ಅನ್ಸತ್ತೆ. ಹಾವು ನಮ್ಮನ್ನ ನುಂಗಿದೆ. ರುದ್ರ, ಇದೇನೋ ಇದು ನಾಗಿಣಿನ ಸಂಹಾರ ಮಾಡೋದಕ್ಕಂತ ಬಂದು ನಾವೇ ಸಾಯೋ ಸ್ಥಿತಿಗೆ ಬಂದಾಗಾಯ್ತು. ಆ ಭಯದಲ್ಲಿ ನಮ್ಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತದೆ. ಉಸಿರಾಡಕ್ಕಾಗ್ತಿಲ್ಲ ಅಣ್ಣ. ನನಗೆ ಯಾಕೋ ಉಸಿರು ಕಡ್ದಾಗ್ತಿದೆ. ಬದುಕ್ತೀವಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಣ್ಣ. ಕಾಪಾಡಿ ಬಾಬಾ, ಕಾಪಾಡಿ. ನನ್ನ ಆಪ್ತರು ಯಾರೋ ಅಪಾಯದಲ್ಲಿರೋ ಹಾಗೆ ಭಾಸವಾಗ್ತಾ ಇದೆ. ನನ್ನ ಆಪ್ತರು ಅಂದ್ರೆ ರುದ್ರ ಮತ್ತೆ ವಿಷ್ಣು. ಕಾಪಾಡಿ ಬಾಬಾ. ಜೈ ಮಹಾಕಾಲ. ನನ್ನ ಪ್ರಿಯ ಶಿಷ್ಯರನ್ನ ಕಬಳಿಸುವ ದುಸ್ಸಾಹಸದ ಸೊಕ್ಕು ಯಾವ ನಾಗಗಳಿಗೂ ಇಲ್ಲ. ಹಾಗೆ ಈ ನಾಗ ನುಂಗಿದೆ ಅಂದ್ರೆ ನನ್ನ ಶಕ್ತಿಯ ಆಳದ ಅರಿವು ಈ ನಾಗಕ್ಕಿಲ್ಲ. ಯಾವ ಲೋಕದ ನಾಗ? ನೀನು ಯಾವ ಲೋಕದ ನಾಗವೇ ಆಗಿರು, ನಿನ್ನ ಅಹಂಕಾರದ ಅಟ್ಟಹಾಸಕ್ಕೆ ತಿಲಾಂಜಲಿಯನ್ನ ಇಟ್ಟು ನಿನ್ನ ಸಮಾಧಿಯ ಮೇಲೆ ಸಂತೋಷದ ಸೌಧವನ್ನ ಕಟ್ಟಿ ಮೆರೆಯುತ್ತೇನೆ. ನನ್ನ ಶಿಷ್ಯರನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ಜೈ ಮಹಾಕಾಲ. ಅರ್ಜುನ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಅಮೃತ ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನನಗೇನೋ ಕೆಲಸ ಇದೆ ಅಂತ ಹೊರಟೆ ಹೋದ್ಲು. ಯಾಕೆ ಈ ರೀತಿ ನಡ್ಕೊಂಡ್ಲು? ಅಮೃತ ಅವ್ರನ್ನ ನೋಡಿದ್ಯಾ? ನಾನು ಯಾವ ಅಮೃತನೂ ನೋಡ್ಲಿಲ್ಲ. ಯಾಕಜ್ಜಿ ಇಷ್ಟೊಂದು ಕೋಪ? ಚಿಕ್ಕವರಾದವರು ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು, ತಗ್ಗಿ ಬಗ್ಗಿ ನಡಿಬೇಕು ಅಂತ ಗೊತ್ತಾಗೋದಿಲ್ವ ಅವಳಿಗೆ? ಯಾರಿಗೆ? ಇನ್ಯಾರು? ನಿನ್ನ ಹೆಂಡತಿ ಅಮೃತ. ಅವ್ರೇನ್ ಮಾಡಿದ್ರು? ಅವಳು ಏನ್ ಮಾಡಿದ್ಲ? ನಾನೇನೋ ನಿನ್ ಬಗ್ಗೆ ಹೇಳ್ತಾ ಇದ್ದೆ, ನಿಂತ್ಕೊಂಡು ಕೇಳಿಸ್ಕೋಬೇಕು ತಾನೆ. ಅದನ್ನ ಬಿಟ್ಬಿಟ್ಟು ನನ್ಗೇನೋ ಮುಖ್ಯವಾದ ಕೆಲಸ ಇದೆ ಅಂತ ಕೋಪದಲ್ಲಿ ಹೇಳ್ಬಿಟ್ಟು ಹೊಟ್ಬಿಟ್ಲು. ಬರ್ತಾ ಬರ್ತಾ ಅವಳಿಗೆ ದುರಂಕಾರ ಜಾಸ್ತಿ ಆಗ್ತಿದೆ. ಅಜ್ಜಿ ಪ್ಲೀಸ್, ಅವ್ರಿಗೇನು ಅನ್ಬೇಡಿ. ಆ ರೀತಿ ಕೋಪ ಮಾಡ್ಕೊಳ್ಳೋದಕ್ಕೆ ನಾನೇ ಕಾರಣ. ಏನು? ನೀನ್ ಕಾರಣನ? ಅದು ಹೇಗೆ? ಮೊನ್ನೆ ನಾವಿಬ್ರು ದೇವಸ್ಥಾನಕ್ಕೆ ಹೋಗಿದ್ವಾ, ಅಲ್ಲಿ ಶಿಲಾಬಾಲಿಕೆನ ನೋಡಿದ್ವಿ. ನನಗೆ ಯಾಕೋ ಆ ಶಿಲಾಬಾಲಿಕೆ ಚಿತ್ರ ಬಿಡಿಸ್ಬೇಕು ಅಂತ ಅನ್ನಿಸ್ತು. ಆ ಶಿಲಾಬಾಲಿಕೆ ಚಿತ್ರ ಬಿಡಿಸಿ ಬಣ್ಣ ತುಂಬಿದ ಮೇಲೆ ಒಂದು ಸ್ವಲ್ಪ ಹೊಗಳಿದೆ. ಅದನ್ನು ಅವ್ರು ಕೇಳಿಸ್ಕೊಂಡ್ರು. ಓಹೋ, ಅದಕ್ಕೆ ಅವಳಿಗೆ ಆ ರೀತಿ ಕೋಪ ಬಂದ್ಬಿಡ್ತಾ? ಬರ್ದೇ ಇರತ್ತ ಅಜ್ಜಿ. ಹೇಳಿ ಕೇಳಿ ನಾವಿಬ್ರು ಪ್ರೀತಿ ಮದುವೆ ಆದವರು. ಅವ್ರ ಮುಂದೆನೆ ಇನ್ನೊಂದು ಹೆಣ್ಣನ್ನ ಹೊಗಳಿದ್ರೆ ಅವ್ರ ಮನ್ಸಿಗೆ ಹೇಗಾಗ್ಬಿರ್ಬಾರ್ದು? ನೀವೇ ಯೋಚನೆ ಮಾಡಿ. ಇದುವರೆಗೂ ನಾನು ಈ ರೀತಿ ಅವ್ರ ಮುಂದೆ ಮಾತಾಡಿದ್ದೇ ಇಲ್ಲ. ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಹೊಗಳಿರ್ಲಿಲ್ಲ. ಓಹೋ,
ಅವಳ ಕೋಪಕ್ಕೆ ಅಸಲಿ ಕಾರಣ ಇದಾ? ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿ, ಹೋಗಿ ಕರ್ಕೊಂಡು ಬಾ. ಜೋಪಾನ ಕಣೋ. ಆ ನಾಗ ಎಲ್ಲಿದೆ ಅಂತ ತಿಳಿಯೋದಾದ್ರೂ ಹೇಗೆ? ಜೈ ಮಹಾಕಾಳ! ಆ ನಾಗ ಎಲ್ಲಿದೆ ಅಂತ ನನಗೆ ಗೋಚರವಾಗಬೇಕು. ಕಾಪಾಡಿ ಬಾಬಾ, ಕಾಪಾಡಿ. ರುದ್ರ, ವಿಷ್ಣು, ನಿಮ್ಮ ಅರ್ಥನಾದ ನನಗೆ ಕೇಳಿಸ್ತಾ ಇದೆ. ನಿಮ್ಮನ್ನ ಕಾಪಾಡೋದಕ್ಕೆ ಬರ್ತಾ ಇದ್ದೀನಿ. ಆ ನಾಗಿಣಿನ ನಾಶ ಮಾಡಿ ನಿಮಗೆ ಜೀವದಾನ ಕೊಟ್ಟೇ ಕೊಡ್ತೀನಿ. ನಾನು ಮತ್ತು ನನ್ನ ಶಕ್ತಿ ನಿಮಗೆ ವಜ್ರದ ಕೋಟೆಯಾಗಿ ನಿಂತಿದೆ. ನಿಮ್ಮನ್ನ ರಕ್ಷಣೆ ಮಾಡೇ ಮಾಡ್ತೀನಿ. ಜೈ ಮಹಾಕಾಳ! ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಇದುವರೆಗೂ ಅಮೃತ ಅವ್ರಿಗೆ ಹರ್ಟ್ ಮಾಡೋದಿರಲಿ, ಹರ್ಟ್ ಆಗೋ ಥರ ನಡ್ಕೊಂಡು ಇರಲಿಲ್ಲ. ಇವತ್ತು ಯಾಕೆ ಹೀಗಾಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಮೃತ ಅವರು ಅಷ್ಟೇ, ಮದುವೆ ಆದಾಗಲಿಂದ ನನ್ನ ಮೇಲೆ ಇಷ್ಟೊಂದು ಕೋಪ ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ಇವತ್ತು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಶಿಲಾಬಾಲಿಕೆನೇ. ಇನ್ನೊಂದ್ಸತಿ ಈ ರೀತಿ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಅಮೃತ ಅವರೇ, ಅಮೃತ ಅವರೇ, ಅಮೃತ ಅವರೇ, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ಒಂದು ಶಕ್ತಿ ನನ್ನ ಮತ್ತು ಅಮೃತ ಅವ್ರನ್ನ ದೂರ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಡ್ತಿರೋ ಹಾಗಿದೆ. ಇಲ್ಲ, ಅದು ಯಾವುದೇ ದೊಡ್ಡ ಶಕ್ತಿ ಆಗಿದ್ರೂ ಅದು ನನ್ನಿಂದ ಅಮೃತ ಅವ್ರನ್ನ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಶಿಲಾಬಾಲಿಕೆ ಅಂದನ ನೋಡಿ ಯಾಕೆ ಒಂದು ಕ್ಷಣ ಮೈ ಮರೆತೋ ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಾಗಲಿ ನನ್ನ ಮನಸ್ಸಲ್ಲಾಗಲಿ ಅಮೃತ ಅವ್ರನ್ನ ಬಿಟ್ಟು ಬೇರೆ ಹೆಣ್ಣನ್ನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ನಾನು ಸಿದ್ಧವಾಗಿಲ್ಲ. ಆ ಶಿಲಾಬಾಲಿಕೆ ಅಂದನ ಹೋಲಿದ್ದಕ್ಕೆ ಅಮೃತ ಅವರು ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ಇನ್ಯಾವತ್ತೂ ಈ ತಪ್ಪನ್ನು ಮಾಡೋದಿಲ್ಲ. ತಪ್ಪು ಮಾಡೋದು ಬಿಡೋದು ನಿನ್ ಕೈಯಲ್ಲಿಲ್ಲ ಅರ್ಜುನ್. ನನ್ನ ಮಾಯೆ ನಿನ್ನ ಸಂಪೂರ್ಣವಾಗಿ ಆವರಿಸುತ್ತೆ. ಆಗ ನೀನೇ ನನ್ನ ಅಂದಕ್ಕೆ ಚಂದಕ್ಕೆ, ನನ್ನ ವನಪು ವಯ್ಯಾರಕ್ಕೆ, ನನ್ನ ತಳಕು ಬಳಕಿಗೆ, ನನ್ನ ಬೆಡಗು ಬಿನ್ನಾಣಕ್ಕೆ ಸೋಲ್ತೀಯ. ನೀನು ಸೋಲ್ದೇ ಇದ್ರೂ ನಾನು ಸೋಲೋ ಹಾಗೆ ಮಾಡ್ತೀನಿ. ಅಮೃತ ಅವ್ರನ್ನ ಪ್ರೀತಿಸಿದಾಗಿಂದ ಒಂದು ದಿನನೂ ಅವ್ರ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡಿರಲಿಲ್ಲ, ನಡ್ಕೊಂಡಿರಲಿಲ್ಲ. ಯಾಕೆ ಅಂದರೆ
ಅವರು ನನ್ನ ಪ್ರಪಂಚ ಆಗಿದ್ರು, ನನ್ನ ಸರ್ವಸ್ವ ಆಗಿದ್ರು. ಅವಳೆ ನಿನ್ ಸರ್ವಸ್ವನ? ನೀನು ಆ ನಾಗಿಣಿ ಅಮೃತ ಮೇಲಿಟ್ಟಿರೋ ಪ್ರೀತಿನ ನೋಡ್ತಾ ಇದ್ರೆ ನನಗೆ ಮತ್ಸರ ಉಕ್ಕಿ ಹರಿತಾ ಇದೆ. ಆ ಮತ್ಸರದ ಲಾವಾದಲ್ಲಿ ಅವಳನ್ನ ಸುಟ್ಟು ಭಸ್ಮ ಮಾಡಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಗೆ ಮಾಡಿದ್ರೆ ನಿನ್ನ ಪ್ರೀತಿ ಆಗ್ಲಿ ಮನಸ್ಸಾಗ್ಲಿ ನನಗೆ ದಕ್ಕೋದಿಲ್ಲ. ನಾಗಿಣಿ, ನೀನು ಯಾರು ಅಂತ ನನಗೆ ಗೊತ್ತಾಯ್ತು. ನನ್ನ ಮೂಲ ಸ್ಥಳದಲ್ಲಿ ನನ್ನ ಶಿಷ್ಯಂದ್ರನ್ನ ಆಹುತಿ ತಗೋಬೇಕು ಅನ್ಕೊಂಡಿದ್ಯಾ? ಅದು ನಿನ್ನಿಂದ ಸಾಧ್ಯವಿಲ್ಲ. ನಿನ್ನನ್ನು ಸಂಹಾರ ಮಾಡಿ ನನ್ನ ಶಿಷ್ಯರನ್ನ ನಾನು ಸಂರಕ್ಷಣೆ ಮಾಡ್ಕೋತೀನಿ. ನಿನಗಿನ್ನೂ ನನ್ನ ಮಂತ್ರ ಶಕ್ತಿ, ನನ್ನ ಸಾಧನಾ ಶಕ್ತಿ ಬಗ್ಗೆ ಗೊತ್ತಿಲ್ಲ. ನಿನ್ನ ಅಹಂಕಾರಕ್ಕೆ ತಕ್ಕ ಪಾಠ ಕಲಿಸ್ತೀನಿ. ನನ್ನ ಶಕ್ತಿಯಿಂದ ನಿನ್ನ ಸಾವು ನಿಶ್ಚಿತ ಅನ್ನೋದು ನಿಚ್ಚಳುವ ಗೋಚರವಾಗ್ತಾ ಇದೆ. ಜೈ ಮಹಾಕಾಲ. ತುಚ್ಛ ಹುಳುವೆ, ಈಗ ನಿನ್ನ ಅಹಂಕಾರ ಅಡಗುತ್ತಾ? ನನ್ನ ಶಕ್ತಿ ಸಾಮರ್ಥ್ಯ ಏನು ಅಂತ ಈಗ ನಿನಗೆ ಅರಿವಾಯ್ತಾ? ಮೊದಲು ನನ್ನ ಶಿಷ್ಯಂದಿರನ್ನ ನಿನ್ನ ಉದರದಿಂದ ಬಿಟ್ಟು ನಿನ್ನ ಜೀವ ಉಳಿಸ್ಕೊಂಡು ತೊಲಗಿ ಹೋಗಿಲ್ಲಿಂದ.